ಅಣ್ಣನನ್ನ ನೋಡೋದಕ್ಕೆ ಬಂದಂತಹ ತಮ್ಮ ಜೈಲಿನಲ್ಲಿ ಲಾಕ್ ಆಗಿದ್ದಾನೆ. ಎಐ ಸಿಸ್ಟಮ್ ಕ್ಯಾಮೆರಾ ಮೂಲಕವಾಗಿ ತಾನು ಮಾಡಿದಂತಹ ಆರೋಪಗಳನ್ನು ಇದೀಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ತಮ್ಮನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅದು ಕೂಡ ಎಐ ಕ್ಯಾಮೆರಾ ಸಹಾಯದಿಂದ. ಫೇಸ್ ರೆಕಾಗ್ನಿಷನ್ ಕ್ಯಾಮೆರಾ ಮೂಲಕ ಆರೋಪಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಅಫರೋಜ್ ಪಾಷಾ ಅರೆಸ್ಟ್ ಆಗಿದ್ದಾನೆ. ಇನ್ನು ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹಲವಾರು ಬಾರಿ ಕೋರ್ಟು ವಾರಂಟ್ ಕೂಡ ಹೊರಡಿಸಿತ್ತು. ಈತ ಆರೋಪಿ, ಕೆಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಆದಷ್ಟು ಬೇಗ ಈತನನ್ನ ಅರೆಸ್ಟ್ ಮಾಡಬೇಕು ಅಂತ ಬಂಧನದ ವಾರಂಟ್ ಕೂಡ ಹೊರಡಿಸಲಾಗಿತ್ತು. ಮಡಿವಾಳ ಪೊಲೀಸರು ಅಫರೋಜ್ ಪಾಷಾಗಾಗಿ ಹುಡುಕಿ ಸುಸ್ತಾಗಿ ಹೋಗಿದ್ರು. ಯಾಕಂದ್ರೆ ಎಲ್ಲಿ ನೋಡಿದ್ರತ್ತ ಈತ ವೇಷ ಮರೆಸ್ಕೊಂಡು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಿರುಗಾಡ್ತಾ ಇದ್ದ. ಆದರೆ ತಾನಾಗಿಯೇ ಅಣ್ಣನನ್ನ ನೋಡೋದಕ್ಕೆ ಜೈಲಿಗೆ ಹೋಗಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಫೇಸ್ ರೆಕಾಗ್ನಿಷನ್ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ತನ್ನ ಅಣ್ಣನನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಆದರೆ ಫೇಸ್ ರೆಕಾಗ್ನಿಷನ್ ಕ್ಯಾಮೆರಾ ಈ ಒಬ್ಬ ಖದೀಮನನ್ನ ಇದೀಗ ಕಂಡು ಹಿಡಿದಿದೆ. ಈತನೇ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಅಂತ ಎಐ ಕ್ಯಾಮೆರಾ ಹಿಡಿದುಕೊಟ್ಟಿದೆ. ಜೈಲಿನ ಎಂಟ್ರಿಯಲ್ಲಿ ಒಳ ಹೋಗುವಂಥವರ ಮುಖವನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಒಂದು ಫೇಸ್ ರೆಕಾಗ್ನಿಷನ್ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಈ ಎಐ ಕ್ಯಾಮೆರಾ ಮೂಲಕ ವ್ಯಕ್ತಿಯ ಹಿನ್ನೆಲೆ ಏನಿದೆ ಅದೆಲ್ಲವೂ ಕೂಡ ತಿಳಿಯುತ್ತೆ. ಆತ ಯಾರು, ಏನು, ಎತ್ತ, ಆತನ ಹಿನ್ನೆಲೆಗಳು ಏನಾದರೂ ಇದೆಯಾ, ಹಿಂದೆ ಏನಾದರೂ ಪ್ರಕರಣಗಳು ದಾಖಲಾಗಿದೆಯಾ, ಅರೆಸ್ಟ್ ವಾರಂಟ್ಗಳು ಏನಾದರೂ ಇದೆಯಾ, ಮಿಸ್ಸಿಂಗ್ ಕೇಸ್ ಏನಾದರೂ ದಾಖಲಾಗಿದೆಯಾ ಅಂತ ಮಾಹಿತಿಗಳನ್ನು ಅದು ತೆಗೆದಿಡುತ್ತೆ. ಅದೇ ರೀತಿಯಾಗಿ ಅಣ್ಣನನ್ನ ನೋಡೋದಕ್ಕೆ ಹೋಗಿದ್ದಂತಹ ಅಫರೋಜ್ ಮುಖವನ್ನು ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತು. ಸ್ಕ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಹಿನ್ನೆಲೆ ಏನಿದೆ ಅದೆಲ್ಲವನ್ನೂ ಕೂಡ ಪೊಲೀಸ್ ಅಧಿಕಾರಿಗಳ ಮುಂದೆ ಇಟ್ಟಿದೆ. ಸ್ಕ್ಯಾನ್ ಆಗ್ತಾ ಇದ್ದಂತೆ ಆತನ ಮೇಲೆ ಅರೆಸ್ಟ್ ವಾರೆಂಟ್ ಇರುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ಮಡಿವಾಳ ಪೊಲೀಸರಿಗೆ ಮಾಹಿತಿ ಕೊಡಲಾಗುತ್ತೆ. ನಿಮಗೆ ಯಾವ ಒಬ್ಬ ಮೋಸ್ಟ್ ವಾಂಟೆಡ್ ಬೇಕಾಗಿದ್ದಾನೆ, ಆತನ ಮಾಹಿತಿಗಳು ಇದೆಯಂತ, ಆತ ಸಿಕ್ಕಿಬಿದ್ದಿದ್ದಾನೆ ಅಂತ ಮಾಹಿತಿಗಳನ್ನು ಕೊಡುತ್ತೆ. ಇದಾದ ನಂತರ ಮಡಿವಾಳ ಪೊಲೀಸರು ಜೈಲಿಗೆ ತೆರಳಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಪೊಲೀಸರಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಆರೋಪಿಯೊಬ್ಬ ಎಐ ಕ್ಯಾಮೆರಾ ಸಹಾಯದಿಂದ ಇದೀಗ ಅರೆಸ್ಟ್ ಆಗಿದ್ದಾನೆ. ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಹಲವು ವರ್ಷಗಳಿಂದ ಪೊಲೀಸರಿಂದ ತಲೆಮರೆಸಿಕೊಂಡಿದ್ದಂತ ಓರ್ವ ಆರೋಪಿಯನ್ನ ಈಗಾಗಲೇ ಜೈಲಿನಲ್ಲಿ ತನ್ನ ಅಣ್ಣ ಪ್ರಕರಣವೊಂದರಲ್ಲಿ ಜೈಲು ಸೇರಿರ್ತಾನೆ. ಅದನ್ನು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ತಮ್ಮ ಪತ್ತೆ ಆಗಿರುವಂತದ್ದು ಏನು, ಜೈಲಿನಲ್ಲಿ ಅಳವಡಿಸಲಾಗಿರುವಂತಹ ತಾಂತ್ರಿಕ ಕ್ಯಾಮ್ರಾಗಳೇನಿದೆ, ಎಐ ಕ್ಯಾಮ್ರಾಗಳು, ಈ ಕ್ಯಾಮ್ರಾಗಳ ಮುಖಾಂತರ ಫೇಸ್ ರೆಕಗ್ನೈಸೇಷನ್ ಕ್ಯಾಮ್ರಾ ಏನಿರುತ್ತೆ, ಅಲ್ಲಿ ಅಣ್ಣನನ್ನ ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆತನ ಫೇಸ್ ಅನ್ನ ರೆಕಗ್ನೈಸ್ ಮಾಡಿರುವಂತದ್ದು. ರೆಕಗ್ನೈಸ್ ಅನ್ನ ಮಾಡಿ ಪೊಲೀಸರಿಗೆ, ಅಲ್ಲಿನ ಜೈಲು ಅಧಿಕಾರಿಗಳಿಗೆ, ಏನು KSFI ಇರುತ್ತೆ ಆ ಭದ್ರತಾ ಸಿಬ್ಬಂದಿಗಳಿಗೆ ಅಲರ್ಟ್ ಅನ್ನ ಮಾಡಿರುವಂತದ್ದು. ಅಲರ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ತಕ್ಷಣ ಆರೋಪಿಗೆ ಸಂಬಂಧಪಟ್ಟ ಹಾಗೆ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಡಿವಾಳ ಪೊಲೀಸರು ಪ್ರಕರಣದ ಪರಿಶೀಲನೆ ಮಾಡಿದಾಗ ಈತ ಹಲವು ವರ್ಷಗಳಿಂದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ತಲೆಮರೆಸಿಕೊಂಡಿರ್ತಾನೆ, ಕೋರ್ಟ್ಗೆ ಹಾಜರಾಗುವುದಿಲ್ಲ. ಸೊ ಯಾವಾಗ ಇವರು ಈ ಮಾಹಿತಿಯನ್ನ ಕೊಡ್ತಾರೆ, ತಕ್ಷಣ ಆತನ ವಶಕ್ಕೆ ಪಡ್ಕೊಂಡು ಬಂಧನ ಮಾಡಿರುವಂತದ್ದು ಅಫರೋಜ್ ಪಾಷಾ ಬಂಧಿತ ಆರೋಪಿ. ಈತ ತನ್ನ ಅಣ್ಣನನ್ನ ಜೈಲಿನಲ್ಲಿ ನೋಡ್ಲಿಕ್ಕೆ ಎಂಟ್ರಿ ಆಗ್ತಂತ ಸಂದರ್ಭದಲ್ಲಿ ಪತ್ತೆ ಆಗಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಪೊಲೀಸ್ ಇಲಾಖೆ ತಾಂತ್ರಿಕವಾಗಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಇದಕ್ಕೆ ಉತ್ತರ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಈ ಎಐ ಕ್ಯಾಮ್ರಾಗಳು, ಇಲ್ಲಿ ಫೇಸ್ ರೆಕಗ್ನೈಸೇಷನ್ ಕ್ಯಾಮ್ರಾಗಳೇನಿರುತ್ತೆ ಇಂಥವನ್ನ ಅಲ್ಲಲ್ಲೇ, ಅಂದ್ರೆ ಈ ಸಿಗ್ನಲ್ಗಳಲ್ಲೂ ಕೂಡ ಹಾಕಿದ್ರೆ, ಈ ದೇವಸ್ಥಾನಗಳೆಲ್ಲ ಹಾಕಿದ್ರೆ, ಆರೋಪಿಗಳು ಯಾವ್ದಾದ್ರು ಪ್ರಕರಣಗಳಲ್ಲಿ ಭಾಗಿಯಾಗಿ ತಪ್ಪಿಸ್ಕೊಳ್ಳುವಂತ ಸಂದರ್ಭದಲ್ಲಿ, ಅವರ ಮೂವ್ಮೆಂಟ್ಗಳು ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಹಿತಿಗಳು ಅಲರ್ಟ್ನೆಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಇದು ಸದ್ಯ ಪೊಲೀಸರಿಗೆ ಎಐ ಕ್ಯಾಮ್ರಾದ ಮುಖಾಂತರ ಹಲವು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಓರ್ವ ಆರೋಪಿಯನ್ನ ಬಂಧನ ಮಾಡಲಿಕ್ಕೆ ಸಹಾಯ ಆಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.